ಏನ್ ಸೂಪರ್ ಆಗಿದೆ. ಕೆಂಗೇರಿಯಲ್ಲಿ ಇದೀವಿ. ಕೆಂಗೇರಿ ಕಾರ್ ಐತೆ, ನಾನು ಇನ್ನ ಹತ್ರ ರೂಟ್ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬಾ ಪೇನ್ ಆಗ್ತಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನಲ್. ಎರಡು ಫಂಕ್ಷನ್ ಇದೆ. ಒಂದು ನನ್ನ ಬೆಸ್ಟ್ ಫ್ರೆಂಡ್ ಅವರ ಅತ್ತಿಗೆದು ಸೀಮಂತ, ಮತ್ತು ಸುಷ್ಮಿತಾಕ ಅವರ ತಂಗಿದು ಮನೇಲಿ ಬೀಗ್ರೂಟ. ಸೊ ಎರಡು ಫಂಕ್ಷನ್ಗೂ ನಾನು ಮಮ್ಮಿ ಇಬ್ಬರು ಹೋಗ್ತಾಯಿದ್ವಿ. ಸೊ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನವೀನ್ ಕೂಡ ಲಾಡ್ಜ್ ಹೋಗ್ತೇನೆ, ಅದನ್ನು ಕೂಡ ಅವ್ನು ವ್ಲಾಗ್ ಮಾಡ್ತಾ ಇರ್ತಾನೆ. ಸೊ ಎಸ್, ವಿಲ್ ಕೀಪ್ ಅಪ್ಡೇಟೆಡ್. ಎಸ್, ಬೆಳಿಗ್ಗೆ ಎದ್ದು ಇವಾಗ ರೆಡಿಯಾಗಿ ನಾನು ಮತ್ತು ನಮ್ಮ ಮಮ್ಮಿ ಹೊರಟಿದ್ದೀವಿ. ಫಸ್ಟು ನಾ ಹೇಳಿದ್ನಲ್ಲ ನನ್ನ ಫ್ರೆಂಡ್ದು ಅವ್ರ ಅತ್ತಿಗೆದು ಫಂಕ್ಷನ್ ಇದೆ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಫಸ್ಟ್. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಫಂಕ್ಷನಿಗೆ ಹೋಗೋದು. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಬೇಗನೆ ಹೋಗಬೇಕಿತ್ತು. ಬಟ್ ಇಟ್ಸ್ ಓಕೆ. ಇವಾಗ ಒಂದು ಬೊಕ್ಕೆ ತೊಗೊಂಡು ಹೊರಡೋಣ. ಆ್ಯಂಡ್ ಇವತ್ತು ಮಮ್ಮಿ ಡ್ರೈವ್ ಮಾಡ್ತಾ ಇದ್ದಾರೆ ಕಾರ್ನ. ಬಿಕಾಸ್ ನಾನು ಡ್ರೈವ್ ಮಾಡಲ್ಲ, ಅದಕ್ಕೆ ಮಾಡಕ್ಕೆ ಬರಲ್ಲ ಅಂತಲ್ಲ, ಬರುತ್ತೆ, ನಾನು ಮಾಡಲ್ಲ. ಶೋಕಿ ಅಷ್ಟೇ, ಶೋಕಿ ಅಲ್ಲ. ಸೊ ಎಸ್, ಇವಾಗ ಹೋಗಿ ಬೇಗ ಹೋಗಿ ಬೊಕ್ಕೆ ತೊಗೊಂಡು ಹೊರಡೋಣ. ಲೊಕೇಶನ್ಗೆ ಬಂದೆ. ಸೊ ಮಮ್ಮಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ಏನೋ ನನ್ನ ಔಟ್ಫಿಟ್ನ ನಾನು ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಬಂದಿದ್ದೀನಿ, ಒಳಗೆ ಹೋಗಿ ಬೇಗ ಗಿಫ್ಟ್ ಕೊಟ್ಟು ಬರೋ. ಹಾಯ್ Hi Rachu, ಹಾಯ್, thanks for coming. ಇಟ್ಸ್ ಓಕೆ. ಸೊ ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಇವಳ್ದೆಲ್ಲ ಫಂಕ್ಷನ್ನು ಅವ್ರ ಅತ್ತಿಗೆದು. ಆ್ಯಂಡ್ ಮತ್ತೆ ಹೇಳ್ತೀನಿ, 1 ವರ್ಷ ಆದಮೇಲೆ ಶಿ ಈಸ್ ಮೈ ಕಾಲೇಜ್ ಬೆಸ್ಟ್ ಫ್ರೆಂಡ್. ನೈಸ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ಎಸ್, ಒಳಗೆ ಹೋಗಿ ಶೋ ಹೆಂಗೆ ಡೆಕೋರ್ ಮಾಡಿದ್ದಾರೆ ಏನು ಅಂತ. ಆಫ್ಟರ್ ದ್ಯಾಟ್ ಹಾಯ್ ಕೀರ್ತಿ, ನನ್ನ ತಮ್ಮಂಗೆ ತೋರಿಸ್ತೀನಿ. ಹಾಯ್ ಅನ್ನು. ಹಲೋ. ನನ್ನ ತಮ್ಮನ ಫ್ರೆಂಡು, ನನ್ನ ತಮ್ಮ ಎಲ್ಲ ಒಂದೇ ಕೆಟಗರಿ, ಸ್ಮೈಲ್ ಮಾಡಲ್ಲ. ನೀನು ಬರ್ತೀಯ ಅಂದರೆ ಅವ್ನು ಬಂದಿರ್ತಿದ್ದೆ. ಇದು ಕೊಡ್ತೀನಿ ಮಮ್ಮಿ ನನಗೆ. ಏನಿದು? ಗೊಂಬೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಂಗೆ ನೀವು ಹಾಕ್ಬಿಟ್ಟು ಕೂರಿಸ್ತಿದ್ರಲ್ಲ ಟಿ ವಿ ಮುಂದೆ. ಕೂಸೋದು ನಿಮಗೆ ಎಷ್ಟು ಬಿಸಾಕಿದೆಯೋ ಇದೆಲ್ಲ. ನೆಕ್ಸ್ಟ್ ಇಯರ್ ಬರ್ಡೇಗೆ ಗಿಫ್ಟ್ ಮಾಡ್ತೀನಿ. ಛೀ, ನೀವು ಒಂದು ಮಮ್ಮಿನ ಬಿಡಿ ಆಯ್ತು. ಒಂದೇ ಮಮ್ಮಿ ಮತ್ತೆ. ಛೀ ಬಿಡಿ ಆಯ್ತು, ಛೀ ಬಿಡಿ ಆಯ್ತು. ನೋಡ್ಕೊಳ್ಳಿ, ನೆಕ್ಸ್ಟ್ ನನಗೆ ಯಾರಾದರೂ ಗಿಫ್ಟ್ ಕೊಡ್ಬೇಕಂದ್ರೆ ಇದು ತೋರಿಸಿ, ಆಯಿತಾ? ಯಾರಾದರೂ ಫ್ಯಾನ್ಸ್ ಕಳಿಸ್ಬಿಡ್ತಾರೆ ಕಣೆ, ತಿಕ್ಲು ಥರ ಹೇಳ್ಬಿಡ. ನಂಗೆ ಈ ಸೆಕ್ಷನ್ ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಗೊಂಬೆಗಳು ಸಿ, ಏನ್ ಸೂಪರ್ ಆಗಿದೆ. ಹೌದು, ಇವಾಗ ಎದ್ಬಿಟ್ಟು ಬಂದೀನಿ. ಸೊ ಬೆಳಗ್ಗೆ 5 ಗಂಟೆವರೆಗೂ ಡೆಕೋರೇಷನ್ ಮಾಡಿದ್ದೀವಿ. ಪಾಪ ಎದುರುಗಡೆ ಹುಡುಗರು ಕುಣಿಸ್ತವ್ರೆ, ನಮ್ಗೆ ಗೊತ್ತಿರೋ ಫ್ರೆಂಡ್ಸು. ಸೊ 5 ಗಂಟೆವರೆಗೂ ಡೆಕೋರೇಷನ್ ಮಾಡಿದ್ದೀವಿ. ಮಾಡಿ ಇವಾಗ ಬಂದು ಕಾಲಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಹೊಸೂರಿಗೆ ಹೋಗ್ಬೇಕು. ಸೊ ಹೊಸೂರಲ್ಲಿ ಪಟಾಕಿ ತರಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ಗಣೇಶಂಗೆ. ಸೊ ಏನೇನೋ ಪ್ರತಿಯೊಂದು ಎಲ್ಲ ತೋರಿಸ್ತೀನಿ. ಇವನೊಬ್ಬ ಬರ್ತಾವನೆ ನೋಡಿ, ಹೆಂಗವನೇನು. ಲಾಕ್ ತೆಗಿಯಲ್ಲ. ಸೊ ಇವಾಗ ಹೊರಡಬೇಕು. ಆ್ಯಂಡ್ ಸುಸ್ತಾಗ್ಬಿಡಿ, ನನಗೆ ಆಯ್ತಾಯಿಲ್ಲ, ಫುಲ್ಲು ನಿದ್ದೆಲ್ಲೇ ಇದ್ದೀನಿ ಇನ್ನು. ಇವಾಗ ಎಂಟ್ರಿ ಆಯ್ತು ಹೊಸೂರಿಗೆ. ಹೇಳೋ, ಹೊಸೂರಿಗೆ ಅವಾಗ ಬರ್ತಾ ಇರ್ತೀಯ ಬಾಯ್ಲಿ. ಇವನೇ ನನಗೆ ಇವಾಗ ಪಟಾಕಿ ಕೊಡಿಸೋದು. ಸೊ ನಮ್ಮ ಬರ್ಡೇಗೆ ಏನಾರು ಅಲ್ಲ, ಬರ್ಡೇ ಯಾರಾದ್ರು ಬಂದರೆ ಪಟಾಕಿ ಹೋಗಿ ತಗೊಂಬರ್ತಾನೆ ಹೊಸೂರಿಂದ. ಸೊ ಕಮ್ಮಿ ಕೊಡಿಸಿ ಅಂತ ಕರ್ಕೊಂಡ್ಬಂದಾನೆ. ಆ್ಯಂಡ್ ಇವನು ಅಷ್ಟೇ, ಆ್ಯಂಡ್ ಇವನ ಹೆಸರು ಕಿರಣ್. ಓಕೆನಾ, ಇವನ ಹೆಸರು ಕಿರಣ್ ಅಂತ. ಸೊ ಇವಾಗ ಎಂಟ್ರಿ ಆಗಿದ್ದೀವಿ ನೋಡಿ. ಅದೇ ಬಾರ್ಡ್ರು, ಅದೇ ಅಲ್ಲಿ ಕಾಣ್ತಾ ಇದೆ, ಅದೇ ಬಾರ್ಡ್ರು ಹೊಸೂರು. ಇದು ಟೋಲು ಫ್ರೆಂಡ್ಸ್. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ನವೀನ್ಗೆ ಕಾರ್ ಐತೆ, ನಾನು ನವೀನ್ ಹತ್ರ ರೂಟ್ ಗೊತ್ತಿಲ್ಲ ಫ್ರೆಂಡ್ಸ್. ರೋಡ್ ಗೊತ್ತು, ಸುಳ್ಳು ಹೇಳ್ತಾನೆ, ರೋಡ್ ಗೊತ್ತು. ಸುಸ್ತ ಐತೆ, ಹೊಟ್ಟೆ ಬೇರೆ ಎಸ್ತೈತೆ. ಪರೋಟ ತಿನ್ನೋಣ ಅಂತ ಪರೋಟ ಅಂಗಡಿಗೆ ಹಾಕಿದ್ದೀವಿ. ಸಿಕ್ಕಾಬಟ್ಟೆ ಹೊಟ್ಟೆ ಎಸ್ತೈತೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಪಟಾಕಿ ಇದೆ, ಯಾವ್ಯಾವ ಪಟಾಕಿ ತೊಗೊಂತೀವಿ ಅಂತ ತೋರಿಸಿ. ಕ್ರ್ಯಾಕರ್ ಶಾಪ್ ಆ್ಯಂಡ್ ನವೀನ್ ಟ್ರೇಡರ್ಸು. ಸೊ ಹೋದ್ಸಲಿ ಇದೇ ಗೋಡನಿಗೆ ಬಂದಿದೆ, ಆ್ಯಂಡ್ ಈ ಸಲ ಇದೇ ಇದಕ್ಕೆ ಬಂದಿದೆ. ಸೊ ನಮಗೆ ಚೆನ್ನಾಗಿ ಹಾಕ್ಕೊಡ್ತಾರೆ ಇವರು, ಅದಕ್ಕೋಸ್ಕರ ನವೀನ್ ಟ್ರೇಡರ್ಸ್ ಬಂದಿದ್ದೀವಿ. ನೀವು ಯಾರು ಬರಬೇಕು ಅಂದ್ರೆ ನವೀನ್ ಟ್ರೇಡರ್ಸ್ ಬನ್ನಿ, ಚೆನ್ನಾಗಿ ಹಾಕ್ಕೊಡ್ತಾರೆ, ಚೆನ್ನಾಗಿ ಸಿಗುತ್ತೆ, ಪಟಾಕಿಗಳು ಚೆನ್ನಾಗಿರ್ತವೆ. ಆಯಿತಾ? ಹೇಳೋ, ನೀನು ಇವ್ ನೋಡಿಲ್ಲ, ಇವನು ನವೀನ್ ಟ್ರೇಡರ್ಸ್ ನೋಡಿಲ್ಲ ಫಸ್ಟ್ ಟೈಮ್. ಹೆಂಗಿರುತ್ತೆ ಪಟಾಕಿ? ಹೆಂಗಿರುತ್ತೆ ಹೇಳು, ಪಟಾಕಿ ಹೆಂಗಿರುತ್ತೆ? ನೀನೇ ಅಜಿಪ್ ಆಗೋದು, ನಾನಲ್ಲ. ಆಗಲ್ಲಿ ಓಕೆ, ತಗೊಂಡು ಏನೇ ತಗೊಂತೀಯ ಅಂತ ತೋರಿಸ್ತೀನಿ. ಲೆಟ್ಸ್ ವಾಚ್. ಹಾಂ,
ನವೀನ್ ಟ್ರೈಡರ್ ವ್ಲಾಗ್ ಮಾಡ್ತಾ ಇದೀವಿ. ಯಾರು ಬಂದರೂ ಕಸ್ಟಮರ್ ಚೆನ್ನಾಗಿ ಕೊಡ್ಬೇಕು ಅದಕ್ಕೆ. ಬೇರೆ ಅಲ್ಲ ಇದು ರೋಡ್ ಹಬ್ಬ ಮಾಡಬೇಕು ಅಂತ ಒಂದು ಇಷ್ಟು ಪಡಗಿ ತೊಗೊಂಡಿದ್ದೀವಿ ನೋಡಿ. ಅಲ್ಲಿಂದ ಸ್ಟಾರ್ಟ್. ಇದು ಗಣೇಶ ತರಬೇಕಾದ್ರೆ, ಸೊ ಇದೆಲ್ಲ ಗಣೇಶ ಬಿಡ್ಬೇಕಾದ್ರೆ ಇನ್ನು ಕಾರ್ ತುಂಬ್ತೀನಿ. ಕಾರ್ ತುಂಬಾದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡಿ. ಇಷ್ಟು ಇಲ್ಲಿ ಪಟಾಕಿ ಸುರಿ ಮಳೆನೇ ಐತೆ ಪಟಾಕಿಗಳು. ಅಯ್ಯಪ್ಪ ನೋಡ, ಕಾರ್ ತುಂಬ್ತೀನಿ. ಕಾರ್ ತುಂಬಾದ್ಮೇಲೆ ತೋರಿಸ್ತೀನಿ ಆಯ್ತಾ. ಜೋಡಿಸೋರ ನಮ್ಮ ಪಟಾಕಿನ ಚಾನ್ ಪಟಾಕಿ ಬಂದಿದ್ದೀವಿ ಎಲ್ಲ ತಂದು ಜೋಡಿಸ್ತವ್ರೆ. ಬಂದ್ಬಿಟ್ಟು ಟೋಟಲ್ 3. ಐತೆ ಕಣಲ್ಲ 3 ಅವನು ಹೇಳ್ತಾನೆ. अच्छा 5000 ಮೂರಾ 5000 ಮೂರು 2000 ಬಂದ್ಬಿಟ್ಟು 7 ಗಣೇಶಿಂಗ್ 5 ನಮ್ಮನ್ನ ಅದಕ್ಕೆ 2 30 ಶರ್ಟ್ಸ್ ಕೊಡ 7 30 ಶರ್ಟ್ಸ್ 10 30 ಶರ್ಟ್ಸ್ 10 60 ಶರ್ಟ್ಸ್ 3 ಪಟಾಕಿ ಎಲ್ಲ ತುಂಬ್ತಾ ಇದ್ದೀವಿ. ಗಣೇಶ ಫುಲ್ ಈ ಸತಿ ಅದ್ದೂರಿ. ಯಾವ್ದು ಮಚ್ಚ 30 60 ಆಯ್ತಾ. ಅದೇ ಜೀವನ್ ಅವ್ರು ಫುಲ್ಲು ವರ್ಕಿಂಗ್ ಮಾಡ್ತಾ ಇದ್ದಾರೆ. ನವೀನ್ ಅವ್ರು ಫುಲ್ಲು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಅವನು ಒಳಗೆ ತುಂಬ ಇಲ್ಲಿ ಒಳಗೆ 63 ನನಗೆ ನೀಡಿ 30 ಇನ್ನೊಂದು 30 ಇಲ್ಲಿ ಸಾಕು, ಇಷ್ಟೇ ಇರೋದು. ಪಟಾಕಿ ತೊಗೊಂಡು ಇವಾಗ ಕೆಂಗೇರಿಯಲ್ಲಿ ಇದ್ದೀವಿ. ಕೆಂಗೇರಿ ಏನಕ್ಕೆ ಅಂತಂದರೆ ನನ್ನ ಫೇವ್ರೇಟ್, ನನ್ನಲ್ಲಿ ರಚ್ಚು ಅಲ್ಲಿ ಫೇವ್ರೇಟ್ ಎಗ್ ರೈಸ್ ಸ್ಪಾಟ್ ಅಂತಂದರೆ ಇದು. ಸೊ ಕೆಂಗೇರಿ ಬಸ್ ಸ್ಟ್ಯಾಂಡು, ಕೆಂಗೇರಿ ಬಸ್ ಸ್ಟ್ಯಾಂಡ್ ನೋಡ್ತಾರೆ. ಕೆಂಗೇರಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಎಗ್ ರೈಸ್ ಅಂಗಡಿ ಇದು. ನಮ್ಮ ಹುಡುಗರು ಎಗ್ ರೈಸ್ ಇಸ್ಕೊಡ್ತಾರೆ ಎಲ್ಲರೂ. ಸೊ ಅವ್ರ ಹೆಸರು ಪ್ರಶಾಂತ್ ಬಿರಿಯಾನಿ ಸೆಂಟರ್ ಅಂತ. ಸೊ ಇಲ್ಲಿ ತುಂಬ ಇಷ್ಟ ಎಗ್ ರೈಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಕಬಾಬ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಸೊ ನಮಗಿಷ್ಟ ಆಯಿತು. ಸೊ ನಿಮಗೆ ಹೆಂಗೆ ಯಾವ ಥರ ಟೇಸ್ಟ್ ನಮಗೆ ಗೊತ್ತಿಲ್ಲ. ಸೊ ನಮಗಿಷ್ಟ ಆಗಿರೋದಕ್ಕೆ ನನ್ನ ಫೇವ್ರೇಟ್ ಪ್ಲೇಸ್ ಅಂತ ನಾವು ಅಂತೀವಿ. ಓಕೆ, ನೀವು ಬಂದು ಏನಾದ್ರು ಟೇಸ್ಟ್ ಮಾಡಿ, ಓಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ಇವಾಗ ಎಲ್ಲರೂ ಹುಡುಗರೆಲ್ಲ ಒಂದೇ ಸಲ ತಿನ್ಸಿದ್ದು, ಇಲ್ಲ ಎಗ್ ರೈಸ್ ಅಂಗಡಿ ಹೋಗಲೇಬೇಕು ಅಂದ್ಬಿಟ್ಟು ಕರ್ಕೊಂಬಂದವ್ರೆ ಬರಲೇಬೇಕು ಅಂತ. ಎಗ್ ರೈಸ್ ತಿನ್ಕೊಂಡು ಅಲ್ಲಿ ಮನೆ ಹತ್ರ ಹುಡುಗರು ಪಾಪ ಕರೀತವ್ರೆ. ಒಂಚೂರು ಟಮಟೆ ಬರ್ತಾಯಿದೆ ಗುರು, ಬನ್ನಿ ಗಣೇಶ ಎತ್ತಬೇಕು ಅಂತ. ಸೊ ಹೋಗಿ ಅವ್ರದ್ದು ಆ ಹುಡುಗರದು ಪಾಪ ಕೇಳ್ಕೊಂಡವ್ರೆ. ಹುಡುಗರದೆಲ್ಲ ಮಾಡಿ ಏನೇನಾಗುತ್ತೆ ಪ್ರತಿಯೊಂದು ತೋರಿಸಿ. ಇನ್ನು ಅವಳು ವ್ಲಾಗ್ ಮಾಡ್ತಾವಳೆ. ಅವಳು ಅಲ್ಲೊಂದೊಂದು ಫಂಕ್ಷನ್ನು, ಅಲ್ಲ ಸುಷ್ಮಿತಕ್ಕ ಅವ್ರ ತಂಗಿ ರಂಜಿತಕ್ಕೊಂದು ಬೀಗ್ರೂಟ ಇದೆ. ಸೊ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಮಾಡ್ತಿರ್ತಲ್ಲ ಅಲ್ಲೇ ವ್ಲಾಗು. ನಾನಿಲ್ಲಿ ಹೊಸೂರು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೇ ಇನ್ನೇನು ಇಲ್ಲ ಹೇಳೋದು. ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಅಂದರೆ ಇವಾಗ ಎಲ್ಲಿಗೆ ಹೋಗ್ತೀನಿ, ಗಣೇಶ ಹತ್ರ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನು ಗಣೇಶ ಬಂತಿದ್ನ ಏಮಲ್ಲ ಗುಡ್ ಮಾರ್ನಿಂಗ್. ನೈಟ್ ನಾನು ನಮ್ಮಮ್ಮ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗಿದ್ವಿ. ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ನೈಟ್ ಬಂದಿದ್ದು ಲೇಟ್ ಆಯ್ತು, ಮಲ್ಕೊಂಡ್ಬಿಟ್ಟೆ. ಸೊ ಮಾರ್ನಿಂಗ್ ಎದ್ದಾಗ ಈ ಕಣ್ಣು ಲೈಕ್ ಇಟ್ಸ್ ಹರ್ಟಿಂಗ್ ಟೂ ಮಚ್, ತುಂಬ ಪೇನ್ ಆಗ್ತಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಕಣ್ಣು ವಿಷಯ ಅಲ್ವಾ, ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ನನ್ನ ತಮ್ಮ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಏನು ಅಂತ, ಬಟ್ ಕಣ್ಣು ಲಿಟ್ರಲಿ ಓಪನ್ ಮಾಡೋಕ್ಕಾಗ್ತಿಲ್ಲ, ತುಂಬ ಪೇನ್ ಆಗ್ತಿದೆ. ಸೊ ಇವಾಗ ಹಾಸ್ಪಿಟಲಿಗೆ ಹೋಗಿ ಏನಂತ ನೋಡಿ ಅಲ್ಲಿ ಅಪ್ಡೇಟ್ ಇವಾಗ. ಸೊ ಈ ಕಣ್ಣು ಫುಲ್ ಸ್ವೋಲನ್ ಆಗಿಬಿಟ್ಟಿದೆ. ನಂಗೆ ಗೊತ್ತಿಲ್ಲ ಕಾಣಿಸ್ತಿದೆಯೋ ಅಲ್ವೋ, ಬಟ್ ಇದು ಆ್ಯಕ್ಚುಲಿ ಸ್ವೋಲನ್. ಆ್ಯಂಡ್ ನನಗೆ ಕಣ್ಣಿಗೆ ವೈಡಾಗಿ ಓಪನ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ. ಇನ್ ದಿಸ್ ನನಗೆ ಇದು ಐ ಡ್ರಾಪ್ ಮತ್ತು ಈ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ.
ಇಟ್ ಈಸ್ ಬಿಕಾಸ್ ಯಾಕಂದರೆ ಇನ್ಫೆಕ್ಷನಿಗೆ ಅಂತ ಹೇಳಿದ್ರು. ಇನ್ಫೆಕ್ಷನ್ ಇಟ್ ಈಸ್ ಲೈಕ್ ವೈರಲ್, ಅಂದರೆ ಟಚ್ ಮಾಡಿ ಮತ್ತಿನ್ನೊಬ್ರಿಗೆ ಟಚ್ ಆದರೆ ಇಟ್ ವಿಲ್ ಸ್ಪ್ರೆಡ್ ಅಂತ. ಸೊ 5 days ಆದಮೇಲೆ ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಒನ್ಸ್ ಇದು ಕ್ಯೂರ್ ಆಗಿಲ್ಲ ಅಂದರೆ 5 days ಆದಮೇಲೆ ಮತ್ತೆ ಹೋಗಬೇಕು. ಬಟ್ ತುಂಬ ಪೇನ್ ಆಗ್ತಿದೆ. ಸೊ ಬಿ ಕೇರ್ಫುಲ್, ಹುಷಾರಾಗಿರಿ ಎಲ್ಲರೂ. ಆ್ಯಂಡ್ ಕಣ್ಣಲ್ಲಿ ನೀರು ಕೂಡ ಸ್ಟಾಪ್ ಆಗ್ತಾನೇ ಇಲ್ಲ. ಇಟ್ಸ್ ಲೈಕ್ ವಾಟ್ರಿಂಗ್ ಮತ್ತು ತಲೆನೂ ಸ್ಟಾರ್ಟ್ ಆಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಡ್ರಾಪ್ ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚನಾ ನವೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ನಾನಿವಾಗ ಕಣ್ಣು ಫುಲ್ ಪೇನ್ ಇದೆ. ಸೊ ಐ ಟೇಕ್ ಸಮ್ ರೆಸ್ಟ್ ಆ್ಯಂಡ್ ಬಾಯ್.